ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಲ್ಲ. ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 12th ಚಾಪ್ಟರ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ನ ಎಕ್ಸಸೈಸ್ 12.2ವಿನ ಕ್ವೆಶನ್ಸ್ಗೆ ಸೊಲ್ಯೂಷನ್ಸನ್ನು ಹೇಗೆ ಫೈಂಡ್ ಮಾಡ್ಬೋದು ಅಂಥೇಳಿ ನಾವು ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಚಾಪ್ಟರ್ನ ಎಕ್ಸಸೈಸ್ ಕ್ವೆಶನ್ಸ್ ಅಥವಾ ಯಾವುದೇ ಕ್ವೆಶನ್ಸ್ ಎಕ್ಸಾಮ್ನಲ್ಲಿ ಬಂದಿರುವಂತಹ ಕ್ವೆಶನ್ ಆಗಿರ್ಬೋದು, ಸಾಲ್ವ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕಾನ್ಸೆಪ್ಟ್ಸ್. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ, ಹಾಗೆ ಯಾವೆಲ್ಲ ಫಾರ್ಮುಲಾಗಳನ್ನು ನೀವು ಕಲಿಬೇಕು, ಯಾವ ರೀತಿಯಾಗಿ ಸಾಲಿಡ್ಸನ್ನು ಕಂಬೈನ್ ಮಾಡಿ ಅದರ ಸರ್ಫೇಸ್ ಏರಿಯಾ ಹಾಗೂ ವಾಲ್ಯೂಮ್ಸಿಗೆ ರಿಲೇಟೆಡ್ ಕ್ವೆಶನ್ ಕೇಳ್ತಾರೆ ಅಂತ ಹೇಳುವಂಥದ್ದನ್ನು ಡೀಟೇಲ್ ಆಗಿ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ಅದಲ್ಲದೆ ಎಕ್ಸಸೈಸ್ 12.1 ಈಗಾಗಲೇ ನಾವು ಸಾಲ್ವ್ ಮಾಡಿ ಆಗಿದೆ. ಎಕ್ಸಸೈಸ್ 12.1 ಕ್ವೆಶನ್ ನಂಬರ್ 1 to 4 ತನಕ ಅದು ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಹಾಗೆ ಕ್ವೆಶನ್ ನಂಬರ್ 5, 6, 7 ಇನ್ನೊಂದು ವಿಡಿಯೋದಲ್ಲೂ, ಕ್ವೆಶನ್ ನಂಬರ್ 7 and 8 ಮತ್ತೊಂದು ವಿಡಿಯೋದಲ್ಲೂ ಡಿಸ್ಕಸ್ ಮಾಡಿದ್ದೇನೆ. ಇಲ್ಲಿ ಎಕ್ಸಸೈಸ್ 12.1ನಲ್ಲಿ ಇರುವಂತಹ ಕ್ವೆಶನ್ಸ್ ಎಲ್ಲವೂ ರಿಲೇಟೆಡ್ ಟು ದಿ ಸರ್ಫೇಸ್ ಏರಿಯಾಸ್. ಹಾಗೆ ಎಕ್ಸಸೈಸ್ 12.2ನಲ್ಲಿರುವಂತಹ ಕ್ವೆಶನ್ಸ್ ಆರ್ ರಿಲೇಟೆಡ್ ಟು ವಾಲ್ಯೂಮ್ಸ್ ಆಫ್ ದಿ ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಸೊ ಎಕ್ಸಸೈಸ್ 12.2ವಿನಲ್ಲಿ ಕ್ವೆಶನ್ ನಂಬರ್ 1, 2, 3, 4 ಈಗಾಗಲೇ ಸಾಲ್ವ್ ಮಾಡಿ ಆಗಿದೆ. ಸೊ ರಿಲೇಟೆಡ್ ಟು ದಿ ಚಾಪ್ಟರ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಈಗಾಗಲೇ 5 ವಿಡಿಯೋಗಳು ಚಾನೆಲ್ನಲ್ಲಿ ಅಪ್ಲೋಡ್ ಆಗಿದೆ. ಈ ಎಲ್ಲ ವಿಡಿಯೋವನ್ನು ಸಿಂಗಲ್ ಪ್ಲೇಲಿಸ್ಟ್ನಲ್ಲಿ ಸೆಟ್ ಮಾಡಿದ್ದು, ಆ ಪ್ಲೇಲಿಸ್ಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ವಿಡಿಯೋವನ್ನು ಚೆಕ್ ಮಾಡಿ. ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ರಿಲೇಟೆಡ್ಗೆ ಯಾವುದೇ ಕ್ವೆಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ನಾನು ನಿಮಗೆ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಸೊ ಇಂಟ್ರೊಡಕ್ಷನ್ ವಿಡಿಯೋ ಇಸ್ ಅ ಮಸ್ಟ್ ವಾಚ್ ವಿಡಿಯೋ. ಅದನ್ನು ನೋಡಿದ ನಂತರ ನೀವು ಕ್ವೆಶನ್ ಆನ್ಸರ್ಸನ್ನು ಯಾವ ರೀತಿಯಾಗಿ ಮಾಡ್ಬೋದು, ಹೌ ಯು ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ಸ್ ಅಂತ ಹೇಳುವಂಥದ್ದನ್ನು ಚೆಕ್ ಮಾಡ್ತಾ ಹೋಗಿ. ಸೊ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿ, ಜೊತೆಗೆ ಎಲ್ಲ ವಿಡಿಯೋವನ್ನು ನೋಡಿ. ಹಾಗೆ ನಿಮ್ಮ ಸ್ನೇಹಿತರು ಯಾರೆಲ್ಲ 10th ಸ್ಟ್ಯಾಂಡರ್ಡಲ್ಲಿದ್ದಾರೋ ಎಲ್ಲರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಈಗ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರುವಂಥದ್ದು ಎಕ್ಸಸೈಸ್ 12.2ವಿನ ಕ್ವೆಶನ್ ನಂಬರ್ 5ಇಂದ ಕ್ವೆಶನ್ ನಂಬರ್ 8 ತನಕದ್ದು. ಸೊ ಈ ಚಾಪ್ಟರ್ನಲ್ಲಿ 6 ವಿಡಿಯೋಗಳಿದ್ದು ಎಲ್ಲವನ್ನು ಕೂಡ ಒಂದೇ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಸಿಗುವ ರೀತಿಯಲ್ಲಿ ಸೆಟ್ ಮಾಡಿದ್ದೇವೆ. ಸೊ ಡೋಂಟ್ ಮಿಸ್ ಔಟ್ ದಿ ವಿಡಿಯೋಸ್. ಚೆಕ್ ದಿ ಪ್ಲೇಲಿಸ್ಟ್. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಚೆಕ್ ಮಾಡಿ, ಅಲ್ಲಿಂದ ವೀಡಿಯೋಸನ್ನು ಕ್ಲಿಕ್ ಮಾಡಿ ನೋಡ್ತಾ ಬನ್ನಿ. ಈಗ ನಾವು 12.2ವಿನ ಕ್ವೆಶನ್ ನಂಬರ್ 5ಅನ್ನು ಸಾಲ್ವ್ ಮಾಡುವ. ಎ ವೆಸಲ್ ಈಸ್ ಇನ್ ದಿ ಫಾರ್ಮ್ ಆಫ್ ಆ್ಯನ್ ಇನ್ವರ್ಟೆಡ್ ಕೋನ್. ಇನ್ವರ್ಟೆಡ್ ಕೋನನ್ನು ಫಾರ್ಮಲ್ಲಿರುವಂತಹ ಒಂದು ವೆಸಲ್ ಇದೆ. ಓಕೆ, ಕೋನ್ ಅಂದರೆ ನಾವು ಬರ್ಡೇ ಕ್ಯಾಪ್ ಲೈಕ್ ಉಲ್ಟಾ ಇಡುವಂಥದ್ದು, ಇನ್ವರ್ಟೆಡ್ ಅಂದರೆ ಅದರ ಉಲ್ಟಾ. ಇಟ್ಸ್ ಹೈಟ್ ಇಸ್ 8 ಸೆಂಟಿಮೀಟರ್. ಕೋನಿನ ಹೈಟ್ 8 ಸೆಂಟಿಮೀಟರ್ ಅಂತೆ. ರೇಡಿಯಸ್ ಆಫ್ ಇಟ್ಸ್ ಟಾಪ್ 5 ಸೆಂಟಿಮೀಟರ್. ಓಕೆ, ರೇಡಿಯಸ್ 5 ಸೆಂಟಿಮೀಟರ್ ಅಂತೆ. ಟಾಪ್ ಓಪನ್ ಇದೆ, ಅದರ ರೇಡಿಯಸ್ 5 ಸೆಂಟಿಮೀಟರ್. ಇಟ್ ಈಸ್ ಫಿಲ್ಡ್ ವಿತ್ ವಾಟರ್ ಅಪ್ ಟು ದಿ ಬ್ರಿಮ್. ಅದನ್ನೇ ವಾಟರನ್ನು ಫಿಲ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ವೆನ್ ದ ಲೆಡ್ ಶಾರ್ಟ್ಸ್, ಈಚ್ ಆಫ್ ವಿಚ್ ಅ ಸ್ಪಿಯರ್ ಆಫ್ ರೇಡಿಯಸ್ 0.5 ಸೆಂಟಿಮೀಟರ್ ಆರ್ ಡ್ರಾಪ್ಡ್ ಇನ್ ಟು ದಿ ವೆಸಲ್, 1/4 ಆಫ್ ದಿ ವಾಟರ್ ಫ್ಲೋಸ್ ಔಟ್. ಫೈಂಡ್ ದಿ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಇನ್ ದಿ ವೆಸಲ್. ಓಕೆ, ಈಗ ಕೋನ್ ಫಾರ್ಮಲ್ಲಿ ಇರುವಂತಹ ವೆಸಲಲ್ಲಿ ಕಂಪ್ಲೀಟ್ ಆಗಿ ನೀರನ್ನು ಫಿಲ್ ಮಾಡಿದ್ದಾರೆ. ಆ ಕೋನ್ ಶೇಪ್ಡ್ ವೆಸಲ್ನ ಹೈಟ್ 8 ಸೆಂಟಿಮೀಟರ್ ಅಂತೆ. ಸೊ ಲೆಟ್ ಮಿ ಇಂಡಿಕೇಟ್ ಇಟ್ಸ್ ಅ ಹೈಟ್. ಓಕೆ, ಇಲ್ಲಿ ಸೆಂಟರಿಂದ ಇರುವಂಥದ್ದು ಹೈಟ್, ಸೆಂಟರ್ ಟು ದ ಟಿಪ್ ಆಫ್ ದಿ ಕೋನ್ 8 ಸೆಂಟಿಮೀಟರ್ ಇಸ್ ದಿ ಹೈಟ್ ಆಫ್ ದಿ ಕೋನ್. ಹಾಗೆ ಅದರ ರೇಡಿಯಸನ್ನು ಕೂಡ ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ಕೋನ್ ಎಷ್ಟಂತೆ? ದಟ್ ಈಸ್ 5 ಸೆಂಟಿಮೀಟರ್. ರೇಡಿಯಸ್ 5 ಸೆಂಟಿಮೀಟರ್ ಅಂತೆ. ಇದರಲ್ಲಿ ಫುಲ್ಲು ನೀರನ್ನು ಫಿಲ್ ಮಾಡಿದ್ದಾರೆ. ಇಲ್ಲಿರುವಂತಹ ಕೋನ್ ಶೇಪ್ಡ್ ವೆಸಲ್ಗೆ ಏನು ಮಾಡ್ತಾ ಇದ್ದಾರೆ ಈಗ? ಲೆಡ್ ಶಾರ್ಟ್ಸ್, ಸ್ಪೆರಿಕಲ್ ಲೆಡ್ ಶಾರ್ಟ್ಸನ್ನು ಹಾಕ್ತಾ ಇದ್ದಾರೆ. ಅದರದ್ದು ಡಯಾಮೀಟರ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ 0.5 ಸೆಂಟಿಮೀಟರ್. ಈಗ ಇದೊಂದು ಲೆಡ್ ಶಾರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಇದರ ರೇಡಿಯಸ್ 0.5 ಸೆಂಟಿಮೀಟರ್ ಅಂತೆ. ಸೊ ಈ ರೀತಿ ಲೆಡ್ ಶಾರ್ಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಒಂದು ಅಂತ ಹೇಳಲಿಲ್ಲ, ಲೆಡ್ ಶಾರ್ಟ್ಸನ್ನು ಹಾಕ್ತಾ ಇದ್ದಾರೆ. ಎಷ್ಟು ಲೆಡ್ ಶಾರ್ಟ್ ಹಾಕಿದ್ದಾರೆ ಅಂತ ಹೇಳಿ ನಮಗೆ ಮೆನ್ಷನ್ ಮಾಡಲಿಲ್ಲ ಕ್ವೆಶನಲ್ಲಿ. ಓಕೆ, ಆ ಲೆಡ್ ಬಾಲ್ಗಳನ್ನು ನೀರಿಗೆ ಹಾಕಿದಾಗ 1/4 ಆಫ್ ದಿ ವಾಟರ್ ಫ್ಲೋಸ್ ಔಟ್. ಓಕೆ, ಒಂದಷ್ಟು ಲೆಡ್ ಬಾಲ್ಸನ್ನು ವೆಸಲಿಗೆ ಹಾಕಿದಾಗ 1/4 ಆಫ್ ದಿ ವಾಟರ್ ಫ್ಲೋಸ್ ಔಟ್. 1/4 ಕ್ವಾಂಟಿಟಿಯಷ್ಟು ನೀರು ಹೊರಗೆ ಬಂದಿದೆ. ನಾವೀಗ ಫೈಂಡ್ ಮಾಡಬೇಕಾದ್ದು ಎಷ್ಟು ಲೆಡ್ ಶಾರ್ಟ್ಸನ್ನು ಆ ವೆಸಲಿಗೆ ಹಾಕಿದ್ದಾರೆ ಅಂತ ಹೇಳಿ. ಐ ಹೋಪ್ ದಿ ಕ್ವೆಶನ್ ಇಸ್ ಕ್ಲಿಯರ್.
ಒಂದು ಕೊನಿಕಲ್ ಶೇಪ್ಡ್ ವೆಸಲಲ್ಲಿ ನೀರು ಫಿಲ್ ಮಾಡಿದ್ದಾರೆ. ಅದಕ್ಕೆ ಲೆಡ್ ಬಾಲ್ಸನ್ನು ಹಾಕ್ತಾ ಇದ್ದಾರೆ. ಲೆಡ್ ಬಾಲ್ಸನ್ನು ಹಾಕಿದ ಹಾಗೆ ನೀರು ಹೊರಗಡೆ ಚೆಲ್ತಾ ಇದೆ. ಒಟ್ಟು 1/4 ಆಫ್ ದಿ ಕ್ವಾಂಟಿಟಿ ಆಫ್ ದಿ ವಾಟರ್ ಹ್ಯಾಸ್ ಕಮ್ ಔಟ್. ಇದ್ದ ಟೋಟಲ್ ಕ್ವಾಂಟಿಟಿ ಆಫ್ ವಾಟರಲ್ಲಿ 1/4 ಆಫ್ ದಿ ಕ್ವಾಂಟಿಟಿ ನೀರು ಹೊರಗೆ ಚೆಲ್ಲಿದೆ. ಓಕೆ, ಇದು ಸೈನ್ಸಿನ ಪ್ರಿನ್ಸಿಪಲ್. ನಾವು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ. ಸೈನ್ಸಲ್ಲಿ ಬರುವಂತಹ ಪ್ರಿನ್ಸಿಪಲ್ ಇದು ನಮಗೆ ಗೊತ್ತು ಕೂಡ. ಈಗ ಒಂದು ಟ್ಯಾಂಕಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಫುಲ್ ನೀರಿದ್ದು, ಇದೊಂದು ವೆಸಲ್, ಈ ವೆಸಲ್ ಕಂಪ್ಲೀಟಾಗಿ ವಾಟರ್ ಫಿಲ್ ಮಾಡಿದ್ದೇವೆ. ಫುಲ್ ಇಲ್ಲಿವರೆಗೂ ನೀರಿದೆ ಈ ವೆಸಲಲ್ಲಿ. ಇದಕ್ಕೆ ನೀವೊಂದು ಬಾಲ್ ಹಾಕ್ತೀರಿ ಅಥವಾ ಒಂದು ಪೆನ್ಸಿಲ್ ಏನೋ ಹಾಕ್ತೀರಿ ಅಂತ ಇಟ್ಕೊಳ್ಳಿ. ಒಂದು ಬಾಲನ್ನು ಇದಕ್ಕೆ ಇಮ್ಮರ್ಸ್ ಮಾಡಿದ್ದೀರಿ ಅಂದರೆ ಈ ಬಾಲಿನ ವಾಲ್ಯೂಮ್ ಎಷ್ಟಿದೆ ಅಷ್ಟೇ ವಾಲ್ಯೂಮ್ ಆಫ್ ವಾಟರ್ ಹ್ಯಾಸ್ ಕಮ್ ಔಟ್. ಓಕೆ, ಫುಲ್ ನೀರಿದ್ದಾಗ ಆ ಬಾಲಿನ ವಾಲ್ಯೂಮ್ ಎಷ್ಟಿದೆ, ಎಷ್ಟು ವಾಲ್ಯೂಮನ್ನು ಬಾಲ್ ಆಕ್ಯುಪೈ ಮಾಡ್ತಿದೆ ಅಷ್ಟು ನೀರು ಹೊರಗಡೆ ಬಂದಿರ್ತದೆ. ಇಲ್ಲಿ ನಾವು ಎಷ್ಟು ಲೆಡ್ ಬಾಲ್ ಹಾಕಿರ್ತೇವೋ ಅಷ್ಟೇ ಕ್ವಾಂಟಿಟಿ ಆಫ್ ವಾಟರ್ ಹೊರಗೆ ಬಂದಿರ್ತದೆ. ಈಗ ನಂಬರ್ ಆಫ್ ಲೆಡ್ ಶಾಟ್ಸ್ ಅಂದರೆ ಲೆಡ್ ಬಾಲ್ಗಳು ಎಷ್ಟಿದೆ ಅಂತ ಹೇಳಿ ನಾವು ಫೈಂಡ್ ಮಾಡಬೇಕಾದ್ದು. ಅದನ್ನು ಎನ್ ಅಂತ ಹೇಳಿ ತಗೊಂಡ್ರೆ ಎನ್ ಲೆಡ್ ಬಾಲ್ಸಿಂದ ಆಗುವಂತಹ ವಾಲ್ಯೂಮ್ ಎಷ್ಟು ಅಷ್ಟು ಕ್ವಾಂಟಿಟಿಯಷ್ಟು ವಾಟರ್ ಹೊರಗಡೆ ಚೆಲ್ಲಿರ್ತದೆ. ಹಾಗಾಗಿ ನಾವೇನು ಬರಿಬೋದು ಅಂತ ಹೇಳಿದರೆ ನಂಬರ್ ಆಫ್ ಲೆಡ್ ಶಾಟ್ಸ್ ಅಂದರೆ ಎನ್ ಇಂಟು ವಾಲ್ಯೂಮ್ ಆಫ್ ಒನ್ ಲೆಡ್ ಶಾಟ್. ವಾಲ್ಯೂಮ್ ಆಫ್ ಒನ್ ಲೆಡ್ ಶಾಟ್ is equal to 1/4 ಆಫ್ ದಿ ವಾಟರ್ ಹ್ಯಾಸ್ ಡ್ರಾಪ್ಡ್ ಔಟ್ ಅಂತ ಹೇಳಿದರೆ ಅದರಲ್ಲಿ ಎಷ್ಟು ನೀರಿರ್ತದೆ, ಆ ಕೋನಿನ ವಾಲ್ಯೂಮ್ ಎಷ್ಟು ಅಷ್ಟು ನೀರಿರ್ತದೆ. 1/4 ಇಂಟು ವಾಲ್ಯೂಮ್ ಆಫ್ ಕೋನ್. ಓಕೆ, ಇದನ್ನು ಯೂಸ್ ಮಾಡಿಕೊಂಡು ನಾವು ಎಷ್ಟು ಲೆಡ್ ಶಾಟನ್ನು ಆ ವೆಸಲಿಗೆ ಹಾಕಿದ್ದಾರೆ ಅಂತ ಹೇಳಿ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು. ಪಿಕ್ಚರ್ ಕ್ಲಿಯರ್ ಆಯ್ತಲ್ಲ? ಎಷ್ಟು ಬಾಲ್ಸನ್ನು ಹಾಕಿದ್ದೇವೆ ಅಷ್ಟೇ ನೀರು ಹೊರಗಡೆ ಬರ್ತದೆ. ಬಾಲ್ ಎಷ್ಟು ಅಂತ ಹೇಳಿ ಗೊತ್ತಿಲ್ಲ. ಬಾಲಿನ ವಾಲ್ಯೂಮ್ ಫೈಂಡ್ ಮಾಡಲಿಕ್ಕೆ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಬೇಕು. ಅಷ್ಟು ಇಂಟು ಎನ್ ಅಂದರೆ ಅದರ ಟೋಟಲ್ ವಾಲ್ಯೂಮ್ ಸಿಕ್ಕಿತು. ಅಷ್ಟೇ ವಾಲ್ಯೂಮಿನಷ್ಟು ನೀರು ಹೊರಗೆ ಚೆಲ್ಲಿದೆ. ನೀರಿನ ವಾಲ್ಯೂಮ್ ಎಷ್ಟು, ಅದು ವಾಲ್ಯೂಮ್ ಆಫ್ ದಿ ಕೋನಿಕಲ್ ವೆಸಲ್ ಅಂದರೆ ವಾಲ್ಯೂಮ್ ಆಫ್ ದಿ ಕೋನ್. ಅದರಲ್ಲಿ 1/4 4/1 ನೀರು ಮಾತ್ರ ಹೊರಗೆ ಬಂದಿರುವಂಥದ್ದು. ಆ ವಾಲ್ಯೂಮಿನ 1/4 ನಾವು ಫೈಂಡ್ ಮಾಡಬೇಕು. ಈಗ ಫಾರ್ಮುಲಾವನ್ನು ಬರ್ಕೊಳ್ವಾ. ಎನ್ ಇಂಟು ವಾಲ್ಯೂಮ್ ಆಫ್ ಲೆಡ್ ಶಾಟ್ ಅಂತ ಹೇಳಿದರೆ ಇಟ್ ಈಸ್ ವಾಲ್ಯೂಮ್ ಆಫ್ ದಿ ಸ್ಪಿಯರ್. ಓಕೆ, ಸ್ಪಿಯರಿಕಲ್ ಫಾರ್ಮಲ್ಲಿ ಇರುವಂಥದ್ದು ಹೇಳಿಕೊಟ್ಟಿದ್ದಾರೆ. 4/3 pi r cube, that is equal to 1/4 of the volume of cone. 1/4 into volume of cone ಅಂತ ಹೇಳಿದರೆ 1/3 pi r square h. ಓಕೆ, ಈಗ ಇಲ್ಲಿ ಎನ್ ಅಂತ ಹೇಳಿದರೆ ಏನಂತ ನಾವು ಬರ್ಕೊಳ್ಳಿಲ್ಲ. ಫಸ್ಟ್ ಅದನ್ನು ಬರೀವ. ಲೆಟ್ ಎನ್ ಬಿ ದಿ ನಂಬರ್ ಆಫ್ ಲೆಡ್ ಶಾಟ್ಸ್, ಎನ್ ಬಿ ದಿ ನಂಬರ್ ಆಫ್ ಲೆಡ್ ಶಾಟ್ಸ್. ಈಗ ಸಿಂಪ್ಲಿಫೈ ಮಾಡ್ಕೊಳ್ವಾ. ಎನ್ ಇಂಟು 4/3 ಪೈ ಅಂದರೆ 22/7 ಇಂಟು ಆರ್ ಕ್ಯೂಬ್ ಅಂದರೆ ರೇಡಿಯಸ್ ಆಫ್ ದಿ ಲೆಡ್ ಶಾಟ್ ಅಂದರೆ ರೇಡಿಯಸ್ ಆಫ್ ದಿ ಸ್ಪಿಯರ್ ಬೇಕಾಗಿರುವಂಥದ್ದು, ಅದು 0.5 ಹೋಲ್ ಕ್ಯೂಬ್. ಓಕೆ, ಒಂದು ಸಣ್ಣ ಕರೆಕ್ಷನನ್ನು ಇಲ್ಲಿ ಮಾಡ್ಕೊಳ್ವಾ. ಇಲ್ಲಿ ರೇಡಿಯಸ್ ಆಫ್ ದಿ ಸ್ಪಿಯರನ್ನು ಸ್ಮಾಲ್ ಆರ್ ಅಂತ ಹೇಳಿ ಕರಿತೇನೆ. ಹಾಗೆ ರೇಡಿಯಸ್ ಆಫ್ ಕೋನನ್ನು ಕ್ಯಾಪಿಟಲ್ ಲೆಟರ್ ಆರ್ ಅಂತ ಹೇಳಿ ಡಿನೋಟ್ ಮಾಡ್ತೇನೆ. ಫಾರ್ಮುಲಾದಲ್ಲಿ ಒಂದು ಸಣ್ಣ ಚೇಂಜ್ ಕ್ಯಾನ್ ಸಿ ಹಿಯರ್. ಇಲ್ಲಿ ಪೈ ಆರ್ ಸ್ಕ್ವೇರ್ ಹೆಚ್ಚಲ್ಲಿ ಪೈ ಆರನ್ನು ಕ್ಯಾಪಿಟಲ್ ಆರ್ ಮಾಡ್ತೇನೆ. ಪೈ ಆರ್ ಸ್ಕ್ವೇರ್ ಹೆಚ್. ಓಕೆ, ಯಾಕೆ ಅಂತ ಹೇಳಿದರೆ ಅಲ್ಲಿ ಸ್ಪಿಯರಿನ ರೇಡಿಯಸ್ ಕೋನಿನ ರೇಡಿಯಸ್ ಎರಡೂ ಡಿಫ್ರೆಂಟ್. ಲೆಟ್ ಅಸ್ ಚೇಂಜ್. ಓಕೆ, ಅದು ಮಾಡಿ ಆಯಿತು. ಈಕ್ವಲ್ ಟು 1/4 ಇಂಟು 1/3 ಇಂಟು ಪೈ ಅಂದರೆ 22/7. ಈಗ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂದರೆ 5 ಇಂಟು 5 ಇಂಟು ಹೈಟ್ ಆಫ್ ದಿ ಕೋನ್ 8 ಸೆಂಟಿಮೀಟರ್. ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ವಾ. ಈಗ ಇಲ್ಲಿ ನೋಡ್ಬೋದು ಪೈಯನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹಾಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಪೈ ವ್ಯಾಲ್ಯೂ ಇರೋ ಕಾರಣ 22/7 22/7 ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಯಾಕೆ ಅಂತ ಹೇಳಿದರೆ ನೋಡಿ, ಈಕ್ವಲ್ ಸಿಂಬಲ್ನ ಆಚೆ ಈಚೆ ಇರುವ ಕಾರಣ ಇಲ್ಲಿರುವಂತಹ 3 ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ 3ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿದರೆ ಅದು ನ್ಯೂಮರೇಟರ್ಗೆ ಬರ್ತದೆ. ಓಕೆ, ದೇ ಗೆಟ್ ಕ್ಯಾನ್ಸಲ್ಡ್. ಪೈ ಮತ್ತು ಪೈ ಕ್ಯಾನ್ಸಲ್ ಆಯಿತು, 3 ಮತ್ತು 3 ಕ್ಯಾನ್ಸಲ್ ಆಯಿತು. ಇಲ್ಲೇ ಸಿಂಪ್ಲಿಫಿಕೇಶನ್ ಮಾಡ್ಬೋದು ನೋಡಿ. 2 ಓಕೆ, 4 1s 4, 4 2s 8. ಓಕೆ, ಉಳಿದ ಹಾಗೆ ಇಲ್ಲಿರುವಂಥದ್ದು 0.5 ಕ್ಯೂಬ್ ಮಾಡಬೇಕು. ಹಾಗೆ
ಅದನ್ನು 4ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಲೆಟ್ ಅಸ್ ಫೈಂಡ್ 0.5 ಕ್ಯೂಬ್ ಅಂತ ಹೇಳಿದರೆ 0.5 ಇಂಟು 0.5 ಮತ್ತೊಂದು ಸರಿ ಮಲ್ಟಿಪ್ಲೈ ಮಾಡಬೇಕು. 5 5 25, ಇಲ್ಲಿ 0 ಡೆಸಿಮಲ್ ಪಾಯಿಂಟ್ನ ಅಂದರೆ 2 ಡಿಜಿಟ್ ಇರಬೇಕು. ಈಗ ಇದಕ್ಕೆ 0.5ಇಂದ ಮಲ್ಟಿಪ್ಲೈ ಮಾಡಿ, ಆಗ ಯು ವಿಲ್ ಗೆಟ್ 0.5 ಕ್ಯೂಬ್. 25 5 125, ಸೊ ಇಲ್ಲಿ 0.125 ಬಂತು. ಯಾವುದು? 0.5 ಕ್ಯೂಬ್. ನೆಕ್ಸ್ಟ್ ಮಲ್ಟಿಪ್ಲೈ ಬೈ 4 ಮಾಡಿ. 4 5 20, 4 2 8 plus 2 10, 4 1 4 plus 1 5. So 0.500. ಅದು ಎಲ್ಲಿ? n ಇಂಟು 0.500. ದಟ್ ಈಸ್ ಈಕ್ವಲ್ ಟು, ಈಗ ರೈಟ್ ಹ್ಯಾಂಡ್ ಸೈಡಲ್ಲಿ 5 ಇಂಟು 5 25, 25 ಇಂಟು 2 ಈಸ್ 50. ಈಗ ನಮಗೆ ಬೇಕಾಗಿರುವಂಥದ್ದು ಎನ್ನಿನ ವ್ಯಾಲ್ಯೂ. ಸೊ ಎನ್ ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 0.500 ಅಂದರೆ 0.5. ಓಕೆ, ಡೆಸಿಮಲ್ ಪಾಯಿಂಟನ್ನು ರಿಮೂವ್ ಮಾಡಲಿಕ್ಕೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ 10ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳುವ. ಸೊ ಇಲ್ಲಿ 500 ಡಿವೈಡೆಡ್ ಬೈ 5. ಸೊ 5 1s are 500s are 500. ಸೊ therefore ಎನ್ ಅಂತ ಹೇಳಿದರೆ 100. ಸೆಂಟೆನ್ಸಲ್ಲಿ ಬರ್ಕೊಳ್ವಾ. ದ ನಂಬರ್ ಆಫ್ lead shots dropped into the vessel. The number of lead shots dropped into the vessel is equal to, dropped into the vessel is equal to 100. ಸೊ ಇಲ್ಲಿ ಕಾನ್ಸೆಪ್ಟ್ ಸಿಂಪಲ್. ಯೂಸ್ ಮಾಡಿರುವಂಥದ್ದು ವಾಲ್ಯೂಮನ್ನೇ, ಆದರೆ ಯಾವುದರ ವಾಲ್ಯೂಮ್ ಯಾವುದಕ್ಕೆ ಈಕ್ವಲ್ ಅಂತ ಹೇಳಿ ಈಕ್ವೇಟ್ ಮಾಡುವಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ವರ್ಕ್ ಆಗುವಂಥದ್ದು. ಸೊ ಕರೆಕ್ಟಾಗಿ ಚೆಕ್ ಮಾಡಿ. ಸೈನ್ಸಿದು ಪ್ರಿನ್ಸಿಪಲ್ ನಮಗೆ ಗೊತ್ತಿರಬೇಕು. ಏನು? ಎಷ್ಟು ವಾಲ್ಯೂಮಿನ ಇದು ಗ್ಲಾಸ್ ಬಾಲ್, ಏನು ಬಾಲನ್ನು ನಾವು ವಾಟರ್ಗೆ ಹಾಕ್ತೇವೋ ಅಷ್ಟೇ ವಾಲ್ಯೂಮ್ ವಾಟರ್ ಡಿಸ್ಪ್ಲೇಸ್ ಆಗ್ತದೆ ಅಂತ ಹೇಳಿ ಗೊತ್ತಿದ್ರೆ ಈ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ನೆಕ್ಸ್ಟ್ ಕ್ವೆಶನನ್ನು ಸಾಲ್ವ್ ಮಾಡುವ. ಎ ಸಾಲಿಡ್ ಐರನ್ ಪೋಲ್ ಕನ್ಸಿಸ್ಟ್ ಆಫ್ ಎ ಸಿಲಿಂಡರ್ ಆಫ್ ಹೈಟ್ 220 centimeter and base diameter 24 centimeter, which is surmounted by another cylinder of height 60 centimeter and radius 8 centimeter. Find the mass of the pole given that 1 cm cube of iron has approximately 8 gram mass. Use pi is equal to 3.14. ಸೊ ಈ ಕ್ವೆಶನಲ್ಲಿ ಒಂದು ಐರನ್ ಪೋಲ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಇಟ್ ಹ್ಯಾಸ್ 2 cylinders. ಓಕೆ, ಸೊ ಇಲ್ಲಿ ಕೆಳಗಡೆ ಇರುವ ಸಿಲಿಂಡರ್ನ ಮೇಲೆ ಮತ್ತೊಂದು ಸಿಲಿಂಡರನ್ನು ಮೌಂಟ್ ಮಾಡಿದ್ದಾರೆ. ಸೊ ನಾವು ಸಿಲಿಂಡರ್ 1 ಮತ್ತು ಸಿಲಿಂಡರ್ 2 ಅಂತ ಹೇಳಿ ತಗೊಳ್ಳುವ. ಐರನ್ ಪೋಲಲ್ಲಿ 2 ಸಿಲಿಂಡರ್ ಇದೆ, ಫಸ್ಟ್ ಸಿಲಿಂಡರ್ ಮತ್ತು ಸೆಕೆಂಡ್ ಸಿಲಿಂಡರ್. ಅದರಲ್ಲಿ ಒಂದು ಸಿಲಿಂಡರ್ನ ಹೈಟ್ ದಟ್ ಈಸ್ 220 centimeter. ಸೊ ಈ ಸಿಲಿಂಡರ್ನ ಹೈಟನ್ನು ನಾನು ಕ್ಯಾಪಿಟಲ್ ಹೆಚ್ ಅಂತ ಹೇಳಿ ಬರ್ಕೊಳ್ತಾ ಇದ್ದೇನೆ. ದಟ್ ಈಸ್ 220. ಹಾಗೆ ಬೇಸ್ ಡಯಾಮೀಟರ್ 24 centimeter ಅಂತ. ಸೊ ಇಲ್ಲಿ ಡಯಾಮೀಟರ್ ಈಸ್ 24 centimeter. ಇದರ ರೇಡಿಯಸ್ಸನ್ನು ನಾನು ಕ್ಯಾಪಿಟಲ್ ಆರ್ ಅಂತ ಹೇಳಿ ಬರ್ಕೊಳ್ತೇನೆ. ಆರ್ ಅಂದರೆ d/2. ಸೊ ಇಲ್ಲಿ 24/2 ಅಂತ ಹೇಳಿದರೆ 12 ಆಯಿತು ಅದರ ರೇಡಿಯಸ್. ಹಾಗೆ ಎನದರ್ ಸಿಲಿಂಡರ್ನ ಹೈಟ್ ಐ ವಿಲ್ ರೈಟ್ ದಿಸ್ ಆಸ್ ಸ್ಮಾಲ್ ಹೆಚ್. ದಟ್ ಈಸ್ ಈಕ್ವಲ್ ಟು 60 centimeter. ಕ್ಯಾಪಿಟಲ್ ಹೆಚ್ ಇಸ್ 220 centimeter. ಓಕೆ, ಇಲ್ಲಿ ಸೆಕೆಂಡ್ ಸಿಲಿಂಡರ್ನ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ? ರೇಡಿಯಸ್ ಈಸ್ 8 centimeter. Okay, find the mass of the pole given that 1 cm cube of iron has approximately 8 gram. ನಮಗೀಗ ಮಾಸನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಪೋಲಿನ ಮಾಸನ್ನು ಫೈಂಡ್ ಮಾಡಬೇಕು. 1 centimeter ಕ್ಯೂಬ್ ಆಫ್ ಐರನ್ ಅಂತ ಹೇಳಿದರೆ 8 ಗ್ರಾಮ್ ಅಂತೆ. ಹಾಗಿದ್ರೆ ಪೋಲ್ ಕನ್ಸಿಸ್ಟ್ ಆಫ್ ವಾಟ್ ಕ್ವಾಂಟಿಟಿ ಆಫ್ ಐರನ್ ಅಂತ ಹೇಳಿ ಎಷ್ಟು ಮಾಸ್ ಇದೆ ಅಂತ ಕೇಳಿದ್ದಾರೆ. ಸೊ ಏನು ಮಾಡಬೇಕು? ಮೊದಲನೇದಾಗಿ ನಾವು ವಾಲ್ಯೂಮ್ ಆಫ್ ದಿ ಪೋಲನ್ನು ಫೈಂಡ್ ಮಾಡಬೇಕು. ಇಲ್ಲಿ ವಾಲ್ಯೂಮ್ ಅಂತ ಹೇಳಿದರೆ ದಟ್ ಈಸ್ ವಾಲ್ಯೂಮ್ ಆಫ್ ಸಿಲಿಂಡರ್ 1 ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ 2. 2 ಸಿಲಿಂಡರ್ಗಳ ವಾಲ್ಯೂಮನ್ನು ಆ್ಯಡ್ ಮಾಡಿದರೆ ನಮಗೆ ವಾಲ್ಯೂಮ್ ಆಫ್ ಪೋಲ್ ಸಿಗ್ತದೆ. ವಾಲ್ಯೂಮ್ ಆಫ್ ಪೋಲ್ ಸಿಕ್ಕಿದ ಮೇಲೆ 1 centimeter ಕ್ಯೂಬಲ್ಲಿರುವಂಥದ್ದು 8 ಗ್ರಾಮ್ ಮಾಸ್. ಹಾಗಾಗಿ ಟೋಟಲ್ ವಾಲ್ಯೂಮಲ್ಲಿ ವಾಟ್ ಈಸ್ ದಿ ಮಾಸ್ ದಟ್ ಐರನ್ ಪೋಲ್ ಹ್ಯಾಸ್ ಅಂತ ಹೇಳಿ ನಾವು ಫೈಂಡ್ ಮಾಡಬೇಕು. ಸೊ ಫಸ್ಟ್ಲಿ ಲೆಟ್ ಇಸ್ ರೈಟ್ ಕ್ಯಾಪಿಟಲ್ ಹೆಚ್ ಇಸ್ ಈಕ್ವಲ್ ಟು 220 centimeter. ಅದೇ ಸಿಲಿಂಡರ್ನ ರೇಡಿಯಸ್ ಆರ್ ದಟ್ ಈಸ್ d/2 ಈಸ್ 24/2 ಅಂದರೆ 12 centimeter. This is for cylinder 1. Cylinder 1. Similarly for cylinder 2. Second cylinder
height ಎಷ್ಟು ಅಂತ ಹೇಳಿದ್ವಿ, ಸ್ಮಾಲ್ ಲೆಟರ್ h, that is equal to 60 centimeter. ಹಾಗೆ its radius is 8 centimeter. ಈಗ we have to find volume of iron pole. Volume of iron pole is equal to volume of cylinder 1 plus volume of cylinder 2. Cylinder 1 ಮತ್ತು cylinder 2 ವಿನ ವಾಲ್ಯೂಮನ್ನು ಫೈಂಡ್ ಮಾಡಿ ಆ್ಯಡ್ ಮಾಡಿದರೆ we will get volume of iron pole. Let us write the formula. Volume of cylinder 1. Volume of cylinder ಅಂದರೆ pi r square h. So ಇಲ್ಲಿ pi, radius is capital R, it's squared, height is capital H. ಹಾಗೆ volume of cylinder 2, pi, small letter r is the radius, so r square into h, height is small h. pi ಅನ್ನು ಕಾಮನ್ ತೆಗಿವ, pi ಕಾಮನ್ ತೆಗೆದ್ರೆ we have r square h plus r square h. ಈಗ ಪೈ ಅಂದರೆ 3.14 ಅಂತೇಳಿ ಕನ್ಸಿಡರ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಆರ್ ಅಂತ ಹೇಳಿದರೆ 12 ಸೆಂಟಿಮೀಟರ್, ಸೊ 12 ಸ್ಕ್ವೇರ್ಡ್ ಇಂಟು ಹೈಟ್ ಆಫ್ ಸಿಲಿಂಡರ್ 1 220 ಪ್ಲಸ್ ಸ್ಮಾಲ್ ಆರ್ ಸ್ಕ್ವೇರ್ ಅಂದರೆ 8 ಸ್ಕ್ವೇರ್ ಇಂಟು ಹೈಟ್ ಆಫ್ ದಿ ಸಿಲಿಂಡರ್ 2 60 ಸೆಂಟಿಮೀಟರ್. ಈಗ ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡೆ ಸಿಂಪ್ಲಿಫೈ ಮಾಡಬೇಕು. ಸೊ 3.14 12 ಸ್ಕ್ವೇರ್ ಅಂದರೆ 12 ಇಂಟು 12 144 ಇಂಟು 220 ಪ್ಲಸ್ 8 ಸ್ಕ್ವೇರ್ ಅಂದರೆ 8 ಇಂಟು 8 64 ಇಂಟು 60. ಈಗ ಮಲ್ಟಿಪ್ಲೈ ಮಾಡಿಕೊಡುವ, 144 ಇಂಟು 220 144 ಇಂಟು 220. 0 ಇಂದ ಮಲ್ಟಿಪ್ಲೈ ಮಾಡಿದರೆ ಆಲ್ zeros we have, then 2 into 4 is 8, 2 into 4 is 8, 2 ones are 2. So again same number 288. Add all this, 0, 8 plus 0 is 8, 8 plus 8 16, 8 plus 2 10 plus 1 11, 2 plus 1 3. ಡೆಸಿಮಲ್ ಪಾಯಿಂಟನ್ನು ಹಾಕಲಿಕ್ಕೆ ಉಂಟು ಅಂತ ಹೇಳಿ ಚೆಕ್ ಮಾಡಿ, ಇಲ್ಲ. ಸೊ ಇಲ್ಲಿ 31,680. ನೆಕ್ಸ್ಟ್ 64 ಇಂಟು 60 ಮಾಡಿ, 64 into 60. Write 0 as such. 6 4s are 24, 6 6 are 36 plus 2 38, 3,840. ಬರ್ಕೊಳ್ವಾ, 3.14 into 31,680 plus 3,840. So let us add this and multiply to 3.14. 0 plus 0, 0, 8 plus 4 is 12, 1 carry, 8 plus 1, 9, 15, okay, 9 plus 6 is 15, 1 carry, 1 plus 1, 2, 2 plus 3, 5. Next we have 3. 35,520 into 3.14. Multiply ಮಾಡ್ಕೊಳ್ವಾ. So write it here. 35,520 into 3.14. 4 into 0 is 0, 4 2s are 8, 4 5s are 20, 2 carry, 4 5s are 20 plus 2, 22, 2 carry, 4 3s are 12, 13, 14. Multiply by 1, so we have 0, 2, 5, 5, 3. Let's multiply by 3. 3 into 0 is 0, 3 2s are 6, 3 5s are 15, 1 carry, 3 5s are 15 plus 1 16, 3 3s are 9 plus 1 10. Add this, 0, 8 plus 0 is 8, 2 plus 0 is 2, 6 plus 5 11 plus 2 13, 5 5 10, 14 plus 1 15, 6 plus 4 10. Okay. So this is the number. Decimal point in anantara 2 digits ide. So we have 1,10,532.80. 1,10,532.80 centimeter cube is the
ವಾಲ್ಯೂಮ್ ಆಫ್ ದಿ ಐರನ್ ಪೋಲ್. ಐರನ್ ಪೋಲಿನ ವಾಲ್ಯೂಮ್ ನಮಗೆ ಸಿಕ್ಕಿತು. ಈಗ 1 cm³ ಆಫ್ ಐರನ್ ಅಂತ ಹೇಳಿದರೆ ಅದರ ಮಾಸ್ 8 ಗ್ರಾಮ್ ಅಂತೆ. ಹಾಗಿದ್ರೆ ಇಲ್ಲಿ 1,10,532.80 cm³ ಮಾಸ್ ಎಷ್ಟು? ಸೊ ದೇರ್ ಫೋರ್ ಮಾಸ್ ಆಫ್ ದಿ ಐರನ್ ಪೋಲ್. ಇಲ್ಲೂ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಎಡಿಷನಲ್ಲಿ ಚೆಕ್ ಮಾಡಿ. ಇಲ್ಲಿ 6 + 3 ಓಕೆ 9 + 1 10 + 1 11 ಬರಿಬೇಕಿತ್ತು. ಸೊ ಇಲ್ಲಿ ದಿಸ್ ಇಸ್ 11. ಓಕೆ, ಸೊ ಇಲ್ಲಿ 1 ಇದ್ದಿದ್ದು 1. ಫೈನ್, ಚೆಕ್ ಮಾಡಿ. ಗೊತ್ತಾಯಿತು ಅಂದ್ಕೊಳ್ತೇನೆ. ಇಲ್ಲಿ 0 ಅಲ್ಲ, ಅಲ್ಲಿ 1 ಆಗಬೇಕು. ನೀವು ಕರೆಕ್ಟಾಗಿ ಮಾಡಿದ್ದೀರಿ ಅಂಥೇಳಿ ಅಂದ್ಕೊಳ್ತಾ ಇದ್ದೇನೆ. ಓಕೆ, ನೀವು ನಿಮ್ಮಷ್ಟಕ್ಕೆ ಕ್ಯಾಲ್ಕುಲೇಷನ್ ಮಾಡಿದರೆ ಯು ವುಡ್ ಹ್ಯಾವ್ ಗಾಟ್ ದಿ ರೈಟ್ ಆನ್ಸರ್. 111,532. ಓಕೆ, 1,11,532.80 cm³. ಓಕೆ, ಈಗ ಕ್ಯಾಲ್ಕುಲೇಷನ್ ಪಾರ್ಟನ್ನು ಮಿನಿಮೈಸ್ ಮಾಡಿಕೊಳ್ಳುವ. ನೆಕ್ಸ್ಟ್, ಮಾಸ್ ಆಫ್ ದಿ ಐರನ್ ಪೋಲ್. ಸೊ ದೇರ್ ಫೋರ್ ಮಾಸ್ ಆಫ್ ದಿ ಐರನ್ ಪೋಲ್ ಏನು ಮಾಡಬೇಕೀಗ ನಾವು? ಇದರ ವಾಲ್ಯೂಮ್ ಇಂಟು 8 ಗ್ರಾಮ್. ವಿ ಹ್ಯಾವ್ ಟು ಡು ಟೋಟಲ್ ವಾಲ್ಯೂಮ್ ಇಂಟು 8 ಗ್ರಾಮ್. ಸೊ ಇಲ್ಲಿ 11532.80 ಇಂಟು 8 is equal to 8 into 0 is 0. 8 8s are 64. 6 carry. 8 2s are 16. 16 plus 4 20 plus 2 22. 8 3s are 24 plus 2 26. 8 5s are 40 plus 2 42. 8 1s are 8 plus 4 12. 8 1s are 8 plus 1 9. 8 1s are 8. ಪಾಯಿಂಟನ್ನು ಆ್ಯಡ್ ಮಾಡಬೇಕು. ಡೆಸಿಮಲ್ ಪಾಯಿಂಟ್ನ ನಂತರ 2 ಡಿಜಿಟ್ಸ್ ಇರುವಂಥದ್ದು. ಸೊ ಇಲ್ಲಿ ಆಫ್ಟರ್ 2 ಯು ಹ್ಯಾವ್ ಟು ಆ್ಯಡ್ ಅ ಡೆಸಿಮಲ್ ಪಾಯಿಂಟ್. ಹಾಗಾಗಿ ನಮ್ಮ ಆನ್ಸರ್ ಎಷ್ಟು? ಇಟ್ ಈಸ್ 8,92,262.40 ಯೂನಿಟ್ ಇಸ್ ಗ್ರಾಮ್. ಈಗ ಇದನ್ನು ಕೆ ಜಿಗೆ ಕನ್ವರ್ಟ್ ಮಾಡಿ ಕೂಡ ನಾವು ಬರಿಬೋದು. ವಿನೋ 1 kg ಇಸ್ ಈಕ್ವಲ್ ಟು 1000 ಗ್ರಾಮ್ಸ್. ಈಗ ಇದನ್ನು ಕೆ ಜಿಗೆ ಕನ್ವರ್ಟ್ ಮಾಡಬೇಕಿದ್ರೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಡಿವೈಡ್ ದಿಸ್ ನಂಬರ್ 892,262.40 ಡಿವೈಡೆಡ್ ಬೈ 1000. 1000ಇಂದ ಡಿವೈಡ್ ಮಾಡೋದು ಅಂದರೆ ಅರ್ಥ ಏನು? ಇಲ್ಲಿ ಡೆಸಿಮಲ್ ಪಾಯಿಂಟ್ ಆಲ್ರೆಡಿ ಇಲ್ಲಿರೋದನ್ನು 3 ಡಿಜಿಟಿಗೆ ಶಿಫ್ಟ್ ಮಾಡಬೇಕು. ಸೊ ಇಲ್ಲಿ ಬರ್ತದೆ ಡೆಸಿಮಲ್ ಪಾಯಿಂಟ್. ಸೊ ವಾಟ್ ಈಸ್ ದಿ ಆನ್ಸರ್ ಇನ್ ಕೆ ಜಿ? ಸೊ ದಿಸ್ ಇಸ್ ಈಕ್ವಲ್ ಟು 892.26240 kg. Okay, so istu kg, that is the mass of the iron in the pole, 892.26240 kg. Next problem anna solve maduva. A solid consisting of a right circular cone of height 120 cm and radius 60 cm standing on a hemisphere of radius 60 cm is placed upright in a right circular cylinder full of water such that it touches the bottom. Find the volume of the water left in the cylinder if the radius of the cylinder is 60 cm and its height is 180 cm. ಒಂದು ಸಾಲಿಡ್ ಇದೆ. ಆ ಸಾಲಿಡಲ್ಲಿ ಒಂದು ಹೆಮಿಸ್ಪಿಯರ್ನ ಮೇಲೆ ಒಂದು ಕೋನನ್ನು ಪ್ಲೇಸ್ ಮಾಡಿದ್ದಾರೆ. ಆ ಕೋನಿನ ಹೈಟ್ 120 ಸೆಂಟಿಮೀಟರ್ ಅಂತೆ. ಸೊ ಈ ರೀತಿಯ ಶೇಪ್, ದಿಸ್ ಈಸ್ ದಿ ಹೈಟ್ ಆಫ್ ದಿ ಕೋನ್. ಓಕೆ, ಹೈಟ್ ಈಸ್ 120 ಸೆಂಟಿಮೀಟರ್. ಕೋನಿನ ರೇಡಿಯಸ್ 60 ಸೆಂಟಿಮೀಟರ್. ಓಕೆ, ಹೆಮಿಸ್ಪಿಯರ್ನ ರೇಡಿಯಸ್ ಕೂಡ 60 ಸೆಂಟಿಮೀಟರ್ ಅಂತೆ. ಓಕೆ, ಇಟ್ ಈಸ್ ಪ್ಲೇಸ್ಡ್ ಅಪ್ರೈಟ್ ಇನ್ ಅ ರೈಟ್ ಸರ್ಕ್ಯುಲರ್ ಸಿಲಿಂಡರ್. ಈ ಸಾಲಿಡ್ ಏನಿದೆ ಹೆಮಿಸ್ಪಿಯರ್ನ ಮೇಲೆ ಕೋನ್ ಇರುವಂಥದ್ದು, ಅದನ್ನು ಒಂದು ಸಿಲಿಂಡರಿನ ಒಳಗಡೆ ಇಟ್ಟಿದ್ದಾರೆ. ಓಕೆ, ಇಟ್ ಈಸ್ ಪ್ಲೇಸ್ಡ್ ಅಪ್ರೈಟ್. ಹೇಗೆ ಉಂಟು ಹಾಗೆ ಒಂದು ಸಿಲಿಂಡರ್ನ ಮೇಲೆ ಇಟ್ಟಿದ್ದಾರೆ. ಆ ಸಿಲಿಂಡರಲ್ಲಿ ಫುಲ್ ವಾಟರ್ ಇತ್ತು. ನೀರು ಫುಲ್ ಇದ್ದಂತಹ ಸಿಲಿಂಡರ್ಗೆ ಈ ಸಾಲಿಡ್ ಶೇಪನ್ನು ಇಮ್ಮರ್ಸ್ ಮಾಡಿದ್ದಾರೆ. ಹೇಗೆ ಅಂತ ಹೇಳಿದರೆ ಅದರ ಬಾಟಮನ್ನು ಟಚ್ ಆಗುವ ರೀತಿಯಲ್ಲಿ ಇಟ್ಟಿದ್ದಾರೆ. ನಾವೀಗ ಆ ಸಿಲಿಂಡರ್ನಲ್ಲಿ ಎಷ್ಟು ವಾಟರ್ ಉಳಿದಿದೆ ಅಂತ ಹೇಳಿ ಫೈಂಡ್ ಮಾಡಬೇಕು. ಸಿಲಿಂಡರ್ನ ಹೈಟ್ ಕೊಟ್ಟಿದ್ದಾರೆ, ಹಾಗೆ ಸಿಲಿಂಡರ್ನ ರೇಡಿಯಸ್ ಕೂಡ ಕೊಟ್ಟಿದ್ದಾರೆ.
ರೇಡಿಯಸ್ ಆಫ್ ದಿ ಸಿಲಿಂಡರ್ ಅಂತ ಹೇಳಿದರೆ ಇಲ್ಲಿ ಸೆಂಟರಿಂದ ದಿಸ್ ಸೈಡ್ ರೇಡಿಯಸ್ ಆಫ್ ದಿಸ್ ಸಿಲಿಂಡರ್ ಅದು ಕೂಡ 60 ಸೆಂಟಿಮೀಟರ್ ಅಂತೆ. ಹೈಟ್ ಆಫ್ ದಿ ಸಿಲಿಂಡರ್ 180 ಸೆಂಟಿಮೀಟರ್. ಹೈಟ್ ಆಫ್ ದಿ ಸಿಲಿಂಡರ್ ಈಸ್ 180 ಸೆಂಟಿಮೀಟರ್. ಓಕೆ, ಇದಿಷ್ಟು ಡಾಟಾ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಶೇಪನ್ನು ಈಗ ನಾವು ಸಿಲಿಂಡರ್ಗೆ ಇಮ್ಮರ್ಸ್ ಮಾಡುವಾಗ ಸಿಲಿಂಡರಲ್ಲಿ ಸೇಮ್ ವಾಲ್ಯೂಮ್ ಆಫ್ ವಾಟರ್ ವಿಲ್ ಬಿ ಡಿಸ್ಪ್ಲೇ. ಓಕೆ, ಸೊ ಇದೀಗಾಗಲೇ ನಾವು ಪ್ರೀವಿಯಸ್ ಒಂದು ಕ್ವೆಶನಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ನೀರು ಫುಲ್ ಇದ್ದಾಗ ನಾವು ಯಾವ ವಸ್ತುವನ್ನು ನೀರಿಗೆ ಹಾಕ್ತೇವೋ ಆ ವಸ್ತುವಿನ ವಾಲ್ಯೂಮ್ ಎಷ್ಟಿದೆ ಅಷ್ಟೇ ವಾಲ್ಯೂಮಿನಷ್ಟು ನೀರು ಹೊರಗೆ ಚೆಲ್ಲುವಂಥದ್ದು. ಸೊ ಉಳಿದ ವಾಟರ್ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಉಳಿದದ್ದು ಎಷ್ಟು ಅಂತ ಹೇಳಿದರೆ ಫಸ್ಟಿಗೆ ನಾವು ಸಿಲಿಂಡರ್ನ ವಾಲ್ಯೂಮನ್ನು ಫೈಂಡ್ ಮಾಡಬೇಕು. ಸಿಲಿಂಡರ್ನ ವಾಲ್ಯೂಮ್ ಫೈಂಡ್ ಮಾಡಿದ ಮೇಲೆ ಕೋನ್ ಮತ್ತು ಹೆಮಿಸ್ಪಿಯರಿಂದ ಫಾರ್ಮ್ ಆದ ವಾಲ್ಯೂಮ್ ಎಷ್ಟು ಅಷ್ಟು ನೀರು ಚೆಲ್ಲಿರ್ತದೆ. ಸೊ ವಾಲ್ಯೂಮ್ ಆಫ್ ದಿ ಸಿಲಿಂಡರಿಂದ ನಾವು ವಾಲ್ಯೂಮ್ ಆಫ್ ಕೋನ್ ಆ್ಯಂಡ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಈ ಕ್ವೆಶನಲ್ಲಿ ಕೊಟ್ಟಿರುವಂತಹ 3 ಸಾಲಿಡಲ್ಲಿ ರೇಡಿಯಸ್ ಸೇಮ್ ಇದೆ. ಸೊ ಅದನ್ನು ಸ್ಮಾಲ್ ಆರ್ ಅಂತಲೇ ಬರ್ಕೊಳ್ಳುವ. ರೇಡಿಯಸ್ ಇಸ್ ಸೇಮ್, ದಟ್ ಈಸ್ 60 ಸೆಂಟಿಮೀಟರ್. ಹಾಗೆ ವಿ ಹ್ಯಾವ್ ಹೈಟ್ ಆಫ್ ದಿ ಸಿಲಿಂಡರ್. ಹೈಟ್ ಆಫ್ ದಿ ಸಿಲಿಂಡರ್ ಅದನ್ನು ಕ್ಯಾಪಿಟಲ್ ಹೆಚ್ ಅಂತ ಹೇಳಿ ಬರ್ಕೊಳ್ತೇನೆ. ಹೈಟ್ ಆಫ್ ದಿ ಸಿಲಿಂಡರ್ ಕ್ಯಾಪಿಟಲ್ ಹೆಚ್ ಎಷ್ಟಂತೆ? ಹೈಟ್ ಆಫ್ ದಿ ಸಿಲಿಂಡರ್ 180 ಸೆಂಟಿಮೀಟರ್. 3 ಸಾಲಿಡ್ಸ್ ಇದೆಯಲ್ಲ, ಸಿಲಿಂಡರ್, ಕೋನ್ ಹಾಗೆ ಹೆಮಿಸ್ಪಿಯರ್. 3ರದ್ದು ರೇಡಿಯಸ್ 60 ಸೆಂಟಿಮೀಟರ್. ಸಿಲಿಂಡರ್ನ ಹೈಟ್ ಕ್ಯಾಪಿಟಲ್ ಹೆಚ್ 180 ಸೆಂಟಿಮೀಟರ್. ಹಾಗೆ ಕೋನಿನ ಹೈಟ್ ಕೂಡ ಕೊಟ್ಟಿದ್ದಾರೆ. ಹೈಟ್ ಆಫ್ ಕೋನ್, ಹೈಟ್ ಆಫ್ ದಿ ಕೋನ್ ಎಷ್ಟಂತೆ? ಕೋನಿನ ಹೈಟ್ ಆಫ್ ದಿ ಕೋನ್ ಈಸ್ 120 ಸೆಂಟಿಮೀಟರ್. ಸೊ ದಿಸ್ ಇಸ್ ದಿ ಹೈಟ್ ಆಫ್ ದಿ ಕೋನ್ ಅಲ್ವಾ. ಹೈಟ್ ಈಸ್ 120 ಸೆಂಟಿಮೀಟರ್, ದಟ್ ಈಸ್ ಸ್ಮಾಲ್ ಹೆಚ್. ಅದರ ರೇಡಿಯಸ್ 60 ಸೆಂಟಿಮೀಟರ್. ಹೆಮಿಸ್ಪಿಯರ್ ಇದು 60 ಸೆಂಟಿಮೀಟರ್, ಸಿಲಿಂಡರ್ ಇದು 60 ಸೆಂಟಿಮೀಟರ್. ಓಕೆ, ಈಗ ವಾಲ್ಯೂಮ್ ಆಫ್ ದಿ ವಾಟರ್ ಲೆಫ್ಟ್ ಇನ್ ದಿ ಸಿಲಿಂಡರ್. Volume of water left in the cylinder is equal to ಏನು ಮಾಡಬೇಕು ನಾವು? ಫಸ್ಟಿಗೆ ಸಿಲಿಂಡರಿನ ವಾಲ್ಯೂಮನ್ನು ಫೈಂಡ್ ಮಾಡಬೇಕು. ಯಾಕೆಂದರೆ ಆಗ ಫುಲ್ ನೀರಿದ್ದು ದಟ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ದಿ ಸಿಲಿಂಡರ್. ಅದಾದಮೇಲೆ ನಾವು ಕೋನ್ ಮತ್ತು ಹೆಮಿಸ್ಪಿಯರನ್ನು ಡಿಪ್ ಮಾಡಿದಾಗ ಅಷ್ಟೇ ವಾಲ್ಯೂಮ್ನಷ್ಟು ನೀರು ಹೊರಗೆ ಹೋಗಿರುವಂಥದ್ದು. ಸೊ ನಾವೇನು ಮಾಡಬೇಕು? ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಸಿಲಿಂಡರ್ನ ವಾಲ್ಯೂಮಿಂದ ಹೆಮಿಸ್ಪಿಯರ್ ಮತ್ತು ಕೋನಿನ ವಾಲ್ಯೂಮನ್ನು ಮೈನಸ್ ಮಾಡಿದರೆ ನಮಗೆ ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದಿ ಸಿಲಿಂಡರ್ ಸಿಗ್ತದೆ. ಸೊ ಇಲ್ಲಿ ಮೈನಸ್ ಹಾಕಿ ಬ್ರ್ಯಾಕೆಟ್ ಒಳಗಡೆ ಪ್ಲಸ್ ಅಂತಲೂ ಬರ್ಕೊಳ್ಬೋದು. ದಟ್ ಈಸ್ ಲೆಫ್ಟ್ ಟು ಯು. ಓಕೆ, ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಇಟ್ ಈಸ್ ಪೈ ಆರ್ ಸ್ಕ್ವೇರ್ ಹೆಚ್. ಆರ್ ಇಸ್ ಸ್ಮಾಲ್ ಆರ್. ಸಿಲಿಂಡರಿನ ಹೈಟ್ ಹೆಚ್ಚನ್ನು ನಾವು ಕ್ಯಾಪಿಟಲ್ ಹೆಚ್ ಅಂತೇಳಿ ಬರ್ತಿದ್ದೇವೆ. ಮೈನಸ್ ವಾಲ್ಯೂಮ್ ಆಫ್ ಕೋನ್ 1/3 ಪೈ ಆರ್ ಸ್ಕ್ವೇರ್ ಹೆಚ್. ಇಲ್ಲಿ ಹೆಚ್ ಇಸ್ ಸ್ಮಾಲ್ ಹೆಚ್. ಓಕೆ, ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ 2/3 ಪೈ ಆರ್ ಕ್ಯೂಬ್. 2/3 ಪೈ ಆರ್ ಕ್ಯೂಬ್. ಓಕೆ, ಈಗ ಪೈ ಮತ್ತು ಆರ್ ಸ್ಕ್ವೇರ್ 3ರಲ್ಲೂ ಕಾಮನ್ ಇದೆ. ಕಾಮನ್ ತೆಗಿರಿ. ಪೈ ಆರ್ ಸ್ಕ್ವೇರ್. ಇಲ್ಲಿ ಕ್ಯಾಪಿಟಲ್ ಹೆಚ್ ಮೈನಸ್ 1/3 ಸ್ಮಾಲ್ ಹೆಚ್ ಮೈನಸ್ 2/3 ಆರ್. ಈಗ ಪೈ ಅಂದರೆ 22/7 ಇಂಟು ಆರ್ ಸ್ಕ್ವೇರ್. ಆರ್ ಅಂದರೆ 60. ಆರ್ ಸ್ಕ್ವೇರ್ ಇಸ್ 60 ಇಂಟು 60. ಇನ್ಸೈಡ್ ದಿ ಬ್ರಾಕೆಟ್ ವಿ ಹ್ಯಾವ್ ಕ್ಯಾಪಿಟಲ್ ಹೆಚ್. ಕ್ಯಾಪಿಟಲ್ ಹೆಚ್ ಅಂದರೆ ಹೈಟ್ ಆಫ್ ದಿ ಸಿಲಿಂಡರ್ 180 ಸೆಂಟಿಮೀಟರ್ ಮೈನಸ್ 1/3 ಇಂಟು ಹೈಟ್ ಆಫ್ ದಿ ಕೋನ್ 120 ಸೆಂಟಿಮೀಟರ್ ಮೈನಸ್ 2/3 ಇಂಟು ಆರ್ ಅಂದರೆ 60. ಸಿಂಪ್ಲಿಫೈ ಮಾಡ್ಕೊಳ್ವಾ? ಸೊ ಇಲ್ಲಿ 3 1s are 3 4s are 12 and a 0. 3 1s are 3 20s are 60. ಸೊ ಈಗ ನ್ಯೂಮರೇಟರಲ್ಲಿ ಇರುವಂಥದ್ದು 22 ಇಂಟು 60 ಇಂಟು 60 ಅಂದರೆ 3600 ಡಿವೈಡ್ ಬೈ 7. ಬ್ರ್ಯಾಕೆಟ್ನೊಳಗೆ 180 ಮೈನಸ್
40 minus 2 into 20 ಅಂದರೆ 40. ಈಗ ವಿ ಹ್ಯಾವ್ 22 ಇಂಟು 3600 ಎರಡು ಝೀರೋವನ್ನು ಹಾಗೆ ಬರ್ಕೊಳ್ಳಿ. 22 ಇಂಟು 6. ಓಕೆ, ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳುವ, ಸುಮ್ಮನೆ ಮಿಸ್ಟೇಕ್ ಮಾಡೋದು ಬೇಡ. 22 ಇಂಟು 36 ಮಾಡ್ಕೊಳ್ಳುವ. 2 ಇಂಟು 6 12, 2 3 6 ಪ್ಲಸ್ 1 7. ಸೊ ಅಗೇನ್ 2 ಇಂದ ಮಲ್ಟಿಪ್ಲೈ ಮಾಡುವಾಗ 72 ನಮಗೆ ಸಿಗುವಂಥದ್ದು. ಆ್ಯಡ್ ಮಾಡ್ಕೊಳ್ಳಿ 2 9 792. ಹಾಗೆ ಎರಡು ಝೀರೋ ಇಲ್ಲಿರುವಂಥದ್ದು. ಸೊ ಯು ರೈಟ್ 79200 ಡಿವೈಡ್ ಬೈ 7. ಓಕೆ, 79,200. ಈಗ ಬ್ರ್ಯಾಕೆಟ್ನೊಳಗಿರುವಂಥದ್ದು 180 -40 -40 -40 -40 ಅಂದರೆ -80. 180 -80 ಅಂದರೆ 100 ಆಯಿತು. ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳುವ ನ್ಯೂಮರೇಟರಲ್ಲಿ. ಮಲ್ಟಿಪ್ಲೈ ಬೈ 100 ಅಂದರೆ 100ನ ಎರಡು ಝೀರೋ, ಇಲ್ಲಿರುವ ಎರಡು ಝೀರೋ, ಮಲ್ಟಿಪ್ಲೈ ಬೈ 1 ಅಂದರೆ 792 ಡಿವೈಡ್ ಬೈ 7. ಈಗ 7ಇಂದ ಡಿವೈಡ್ ಮಾಡಬೇಕು. 792 4 zeros. 7 ones are 7. 9 ಕೆಳಗೆ ತನ್ನಿ. 7 ones are 7. 2 is the remainder. 2 ಕೆಳಗೆ ತನ್ನಿ. 22. 7 3s are 21. 1 is the remainder. ಈಗ 0 ಕೆಳಗೆ ತನ್ನಿ. 7 ones are 7. 3 is the remainder. Bring the second 0 down. 30. 7 4s are 28. 2 is the remainder. Third 0 ಕೆಳಗೆ ತನ್ನಿ. ಕೇರ್ಫುಲ್ ಆಗಿ ಮಾಡಿ ಡಿವಿಷನ್. 7 2s are 14. 6 is the remainder. ಲಾಸ್ಟ್ 0 ಕೆಳಗೆ ತನ್ನಿ. ಈಗ 60 ಆಯಿತು. 7 8s are 56. 4 is the remainder. Take a decimal point and take a 0. ಸೈಡ್ ಇದು ಕ್ಯಾಲ್ಕುಲೇಷನನ್ನು ಇರೇಸ್ ಮಾಡ್ತೇನೆ. ಈಗ 40 ಆಯಿತು. 7 5s are 35. 5 is the remainder. Take a 0. 7 7s are 49. 1 is the remainder. ಇಲ್ಲಿಗೆ ಡಿವಿಷನನ್ನು ಸ್ಟಾಪ್ ಮಾಡುವ. ಆನ್ಸರನ್ನು ಬರ್ಕೊಳ್ವಾ. ಈಗ ಆನ್ಸರ್ ಎಷ್ಟಾಯಿತು? 1131428.57. ಯೂನಿಟ್ ಇಸ್ ಸೆಂಟಿಮೀಟರ್ ಕ್ಯೂಬ್. ಸೊ ಈಗ ಎಷ್ಟಾಯಿತು? 11,31,428.57 ಸೆಂಟಿಮೀಟರ್ ಕ್ಯೂಬ್. ಏನದು? ಸಿಲಿಂಡರ್ನಲ್ಲಿ ಉಳಿದ ವಾಟರಿನ ವಾಲ್ಯೂಮ್. ಈಗ ಲಾಸ್ಟ್ ಕ್ವೆಶನನ್ನು ಸಾಲ್ವ್ ಮಾಡುವ. ಎ ಸ್ಪೆರಿಕಲ್ ಗ್ಲಾಸ್ ವೆಸಲ್ ಹ್ಯಾಸ್ ಅ ಸಿಲಿಂಡ್ರಿಕಲ್ ನೆಕ್. ಗ್ಲಾಸ್ ವೆಸಲ್ ಸ್ಪೆರಿಕಲ್ ಶೇಪಲ್ಲಿರುವಂಥದ್ದು, ಅದಕ್ಕಿರುವಂಥದ್ದು ಸಿಲಿಂಡ್ರಿಕಲ್ ನೆಕ್ ಅಂತೆ. 8 centimeter ಲಾಂಗ್, 2 centimeter ಇನ್ ಡಯಾಮೀಟರ್. ದ ಡಯಾಮೀಟರ್ ಆಫ್ ದಿ ಸ್ಪೆರಿಕಲ್ ಪಾರ್ಟ್ ಇಸ್ 8.5 centimeter. By measuring the amount of water it holds, a child find its volume to be 345 centimeter cube. Check whether she is correct, taking the above as the inside measurements, and pi is equal to 3.14. ಒಂದು ಸ್ಪೆರಿಕಲ್ ಗ್ಲಾಸ್ ವೆಸಲ್ ಇದೆ ಅಂತೆ, ಅದರ ನೆಕ್ ಸಿಲಿಂಡರ್. ಓಕೆ, ಸ್ಪೆರಿಕಲ್ ಗ್ಲಾಸ್ ವೆಸಲ್ ವಿತ್ ದ ಸಿಲಿಂಡ್ರಿಕಲ್ ನೆಕ್. ಅದರ ವಾಲ್ಯೂಮನ್ನು ಮೆಷರ್ ಮಾಡಿ ಒಂದು ಚೈಲ್ಡ್ ಹೇಳ್ತಾ ಇರುವಂಥದ್ದು ಅದರ ವಾಲ್ಯೂಮ್ ಇಸ್ 345 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ. ಅದು ಹೌದೋ ಅಲ್ವೋ ಅಂತ ಹೇಳಿ ನಾವು ಚೆಕ್ ಮಾಡಬೇಕು. ಈಗ ಸ್ಪೆರಿಕಲ್ ಗ್ಲಾಸ್ ವೆಸಲ್ನ ಸಿಲಿಂಡ್ರಿಕಲ್ ನೆಕ್ಕಿನ ಲೆಂತ್ 8 centimeter ಅಂತ, ಅಂದರೆ ಹೈಟ್ ಆಫ್ ದಿ ಸಿಲಿಂಡರ್ ಅದು ಕೊಟ್ಟಿದ್ದಾರೆ, ದಟ್ ಈಸ್ 8 centimeter. ಇದನ್ನು ಹೆಚ್ ಅಂತ ಹೇಳಿ ತಗೊಳ್ಳುವ. ಹೈಟ್ ಆಫ್ ದಿ ಸಿಲಿಂಡರ್ ಇಸ್ ಹೆಚ್, 8 centimeter. ಹಾಗೆ 2 centimeter ಇನ್ ಡಯಾಮೀಟರ್. ಡಯಾಮೀಟರ್ ಇಸ್ 2 centimeter. ಹಾಗಾಗಿ ರೇಡಿಯಸ್ ಇಸ್ 1 centimeter. ಓಕೆ, ಹಾಗೆ ಸ್ಪೆರಿಕಲ್ ಪಾರ್ಟಿನ ಡಯಾಮೀಟರ್ 8.5 centimeter ಅಂತ. ಸ್ಪೆರಿಕಲ್ ಪಾರ್ಟಿನ ಡಯಾಮೀಟರ್ 8.5 centimeter ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದರ ರೇಡಿಯಸನ್ನು ಕ್ಯಾಪಿಟಲ್ ಆರ್ ಅಂತ ಹೇಳಿ ತಗೊಳ್ಳುವ. ಸೊ ಲೆಟ್ ಅಸ್ ರೈಟ್ ದಿ ಗಿವನ್ ಥಿಂಗ್ಸ್. ಡಯಾಮೀಟರ್ ಆಫ್ ದಿ ಸ್ಪಿಯರ್. ಓಕೆ, ಡಯಾಮೀಟರ್ ಆಫ್ ದ ಸ್ಪಿಯರ್. ಸ್ಪಿಯರ್ನ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 8.5 centimeter ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ರೇಡಿಯಸ್ ಆಫ್ ದಿ ಸ್ಪಿಯರ್ ಬೇಕು. ರೇಡಿಯಸ್ ಆಫ್ ದ ಸ್ಪಿಯರ್
ಏನು ಮಾಡಬೇಕು, ಡಿ ಬೈ 2 ಮಾಡಿ. ಡಿ ಅಂದರೆ 8.5 ಡಿವೈಡ್ ಬೈ 2 ಟೇಬಲಲ್ಲಿ ಡಿವಿಷನ್ ಮಾಡ್ಕೊಳ್ಳೋ. 2 1s 2 4s 8, ಡೆಸಿಮಲನ್ನು ಹಾಗೆ ಹಾಕ್ಕೊಳ್ಳಿ. 2 2s 4, 1 ಇಸ್ ದಿ ರಿಮೈಂಡರ್, 0ವನ್ನು ತೊಗೊಳ್ಳಿ. 2 5s 10 ಆಯಿತು. ಸೊ ಇಲ್ಲಿ ರೇಡಿಯಸ್ ಈಸ್ 4.25 ಸೆಂಟಿಮೀಟರ್. ಓಕೆ, ಈ ರೇಡಿಯಸ್ ಆಫ್ ದಿ ಸ್ಪಿಯರನ್ನು ಕ್ಯಾಪಿಟಲ್ ಆರ್ ಇಂದ ಡಿನೋಟ್ ಮಾಡುವ, ಕ್ಯಾಪಿಟಲ್ ಆರ್. ಓಕೆ, ಈಗ ನಮಗೆ ರೇಡಿಯಸ್ ಆಫ್ ದಿ ಸಿಲಿಂಡರ್ ಕೊಟ್ಟಿದ್ದಾರೆ, ಹಾಗೆ ಹೈಟ್ ಆಫ್ ದಿ ಸಿಲಿಂಡರ್ ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ದಿ ಸಿಲಿಂಡರ್ನ ರೇಡಿಯಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಡಯಾಮೀಟರ್. ಸೊ ಇಲ್ಲಿ ಡಯಾಮೀಟರ್ ಬೈ 2. ಓಕೆ, ಡಯಾಮೀಟರ್ ಇಸ್ 2 ಸೆಂಟಿಮೀಟರ್ ಅಂತೆ, 2 ಬೈ 2. ಹಾಗಾಗಿ ರೇಡಿಯಸ್ ಆಫ್ ದಿ ಸಿಲಿಂಡರ್ ಈಸ್ 1 ಸೆಂಟಿಮೀಟರ್. ಸಿಲಿಂಡರ್ನ ರೇಡಿಯಸನ್ನು ಸ್ಮಾಲ್ ಲೆಟರ್ ಆರ್ ಅಂತ ಹೇಳಿ ಡಿನೋಟ್ ಮಾಡ್ತಾನೆ. ದೆನ್ ವಿ ಹ್ಯಾವ್ ಹೈಟ್ ಆಫ್ ದಿ ಸಿಲಿಂಡರ್. Height of the cylinder. Height of the cylinder is small letter h, that is equal to 8 centimeter. Height of the cylinder andre h is equal to 8 centimeter. So ನಾವೀಗ ವಾಲ್ಯೂಮ್ ಆಫ್ ದಿ ವೆಸಲನ್ನು ಫೈಂಡ್ ಮಾಡಬೇಕು. ಫೈಂಡ್ ಮಾಡಿ ಆ ಹುಡುಗಿ ಹೇಳಿದ್ದು ಸರಿಯೋ ತಪ್ಪು ಅಂತ ಹೇಳಿ ನಾವು ಸ್ಟೇಟ್ ಮಾಡಲಿಕ್ಕೆ. ಓಕೆ, ವಾಲ್ಯೂಮ್ ಆಫ್ vessel is equal to volume of sphere plus volume of the cylinder. Volume of sphere plus volume of cylinder. So ಈಗ ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಹೇಳಿದರೆ 4/3 pi r cube. ಸೊ ನಾವು ತಗೊಂಡಿರುವಂಥದ್ದು ಕ್ಯಾಪಿಟಲ್ ಆರ್. ಸೊ 4/3 pi ಕ್ಯಾಪಿಟಲ್ ಆರ್ ಕ್ಯೂಬ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ pi r square h is equal to pi ಕಾಮನ್ ಇದೆ, ಪೈಯನ್ನು ಕಾಮನ್ ಆಗಿ ತಗೊಳ್ಳುವ. ಉಳಿದಿರುವಂಥದ್ದು 4/3 r ಕ್ಯೂಬ್ ಪ್ಲಸ್ ಆರ್ ಸ್ಕ್ವೇರ್ ಹೆಚ್. ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳುವ. ಪೈ ಅಂದರೆ 3.14, 4/3 ಕ್ಯಾಪಿಟಲ್ ಆರ್ ಕ್ಯೂಬ್, ಕ್ಯಾಪಿಟಲ್ ಆರ್ ಅಂದರೆ 4.25, ಇಟ್ಸ್ ಕ್ಯೂಬ್ ಅಂದರೆ 4.25ಅನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಇಂಟು ಸ್ಮಾಲ್ ಆರ್ ಸ್ಕ್ವೇರ್. ಸ್ಮಾಲ್ ಆರ್ ಅಂದರೆ 1 ಸೆಂಟಿಮೀಟರ್, ಇಟ್ಸ್ ಸ್ಕ್ವೇರ್ ಇಂಟು ಹೆಚ್. ಹೈಟ್ ಆಫ್ ದಿ ಸಿಲಿಂಡರ್ 8 ಸೆಂಟಿಮೀಟರ್. ಈಗ 3.14 4/3 ಇಂಟು 4.25ನ ಕ್ಯೂಬ್ ಅಂದರೆ 4.25 ಇಂಟು 4.25 4.25ಅನ್ನು 3 ಸಲ ಮಲ್ಟಿಪ್ಲೈ ಮಾಡಬೇಕು. ಸೊ ಫಸ್ಟ್ ಲೆಟ್ ಅಸ್ ಡೂ ಇಟ್ ಒನ್ಸ್. ಓಕೆ, 25 ಇಂಟು 25. 5 5s 25, 2 ಕ್ಯಾರಿ, 5 2s 10 plus 2 12, 5 4s 20 plus 1 25, 2 5s 10, 2 2s 4 plus 1 5, 2 4s 8. ನೆಕ್ಸ್ಟ್ 4 ಇಂದ ಮಲ್ಟಿಪ್ಲೈ ಮಾಡಬೇಕು. 4 5s 20, 2 ಕ್ಯಾರಿ, 4 2s 8 plus 2 10, 0 1, 4 4s 16 plus 1 17, 5 2, 5 plus 1 6, 8 plus 2 10, 7 plus 1 8, 1. ಡೆಸಿಮಲ್ ಪಾಯಿಂಟನ್ನು ಹಾಕಿ 18.0625. ಅದು 4.25ನ ಸ್ಕ್ವೇರ್ ಆಯಿತು. ನಾವು ಕ್ಯೂಬ್ ಮಾಡಬೇಕು. ಸೊ ಅಗೇನ್ ವಿ ಹ್ಯಾವ್ ಟು ಮಲ್ಟಿಪ್ಲೈ. 18.0625 into 4.25. 5 5s 25, 2 carry, 5 2s 10 plus 2 12, 5 6 30 plus 1 31. Okay, 5 8s 40, 5 plus 5 into 1 5 plus 4 9, 2 5s 10, 2 2s 4 plus 1 5, 2 6 12, 2 0s 2 ಆಯ್ತಲ್ಲ ಅಲ್ಲಿ 1. ಓಕೆ, 2 8s 16, 2 1s 2 plus 1 3. 4 ಇಂದ ಮಲ್ಟಿಪ್ಲೈ ಮಾಡಿ. 4 5s 20, 2 4 2s 8 plus 2 10, 4 into 6 is 24 plus 1 25, 4 8s 32, 4 1s 4 plus 3 7. Let us add 5 2
5 plus 1 6, 3 plus 2 5, 5 plus 1 6, 9 plus 6 15 plus 2 17, 3 plus 1 4, 5 6 7. ಈಗ ಡೆಸಿಮಲ್ ಪಾಯಿಂಟನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಡೆಸಿಮಲ್ ನಂತರ 4 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ, ಸೊ ಟೋಟಲ್ 6 ಡಿಜಿಟ್ ಇರಬೇಕು. ಓಕೆ 76.765625. ಈಗ 76.76 ಅಂತ ಮಾತ್ರ ಬರೆಯುವ. 76.76 ಪ್ಲಸ್ 1 ಸ್ಕ್ವೇರ್ ಅಂದರೆ 1 1 into 8 is 8. ನೆಕ್ಸ್ಟ್ ವಿ ಹ್ಯಾವ್ ಟು ಕಂಟಿನ್ಯೂ ದಿ ಕ್ಯಾಲ್ಕುಲೇಷನ್. ಈಗ 76.76 into 4 ಮಾಡಿ ಡಿವೈಡ್ ಬೈ 3 ಮಾಡುವ. 76.76 into 4, 24, 2 carry, 7 4s are 28, 30, 24 plus 3 27, 28, 9, 30. ಡೆಸಿಮಲ್ ಪಾಯಿಂಟನ್ನು ಹಾಕಿ 2 ಡಿಜಿಟ್ 307.04. ಈಗ ಇದನ್ನು 3ಇಂದ ಡಿವೈಡ್ ಮಾಡಿ 307.04 3ಇಂದ 3 1s are 3, ರಿಮೈಂಡರ್ ಇಸ್ 0. 0ವನ್ನು ಕೆಳಗೆ ತಂದರೆ ಇಲ್ಲಿ ಹೌ ಟು ರೈಟ್ 0. ಅಗೇನ್ ಬ್ರಿಂಗ್ ದಿಸ್ 7 ಡೌನ್. 3 2s are 6, 1 is the remainder. Take this 0 down. ಡೆಸಿಮಲ್ ಪಾಯಿಂಟನ್ನು ಹಾಗೆ ಹಾಕಿ 3 3s are 9, 1 is the remainder. Bring this 4 down. 3 4s are 12, 2 is the remainder. ಸೊ ಇಲ್ಲಿ ನಮ್ಮ ಆನ್ಸರ್ ಎಷ್ಟು ಬಂತು ಈಗ ಆಫ್ಟರ್ ಡಿವಿಷನ್ ಅದನ್ನು ಇಲ್ಲಿ ಬರ್ಕೊಡುವ. 3.14 ಬ್ರ್ಯಾಕೆಟ್ನೊಳಗೆ 4/3 into 7.6 into 7.6ನ ಆನ್ಸರ್ ನಮಗೆ ಬಂದಿರುವಂಥದ್ದು 102.34. 102.34 ಪ್ಲಸ್ 8. ಸೊ 102.34 ಪ್ಲಸ್ 8 ಅಂದರೆ 110.34. 3.14 into 110.34. ಸೊ ಈಗ ಫೈನಲ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ವಿ ವಿಲ್ ಗೆಟ್ ದಿ ಆನ್ಸರ್. ಸೊ ಈಗ ನಾವು ಮಲ್ಟಿಪ್ಲೈ ಮಾಡ್ತಿರ್ಬೇಕಾದ್ದು 110.34 ಇಂಟು 3.14. 4 4s are 16, 1 carry, 4 3s are 12, plus 1 13, 4 1s are 4, 4 1s are 4. 1 ಇಂದ ಮಲ್ಟಿಪ್ಲೈ ಮಾಡಿದರೆ ವಿ ಹ್ಯಾವ್ ದಿ ಸೇಮ್ ಡಿಜಿಟ್ 4 3 0 1 1. ಮಲ್ಟಿಪ್ಲೈ ಬೈ 3, 3 4s are 12, 1 in hand, 3 3s are 9 plus 1 10, 3 1s are 3, 3 1s are 3. So we have 6, 4 plus 3 7, 3 plus 1 4 plus 2 6, 4 4 5 6, 3 plus 1 4 3. ಡೆಸಿಮಲ್ ಪಾಯಿಂಟ್ ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ, ಸೊ 1 2 3 4, 346.4676. that is the volume of the water. 346.4676 cm cube. ವಾಲ್ಯೂಮನ್ನು ಫೈಂಡ್ ಮಾಡಿದ್ವಿ. ಯಾವುದರ ವಾಲ್ಯೂಮ್? ವಾಲ್ಯೂಮ್ ಆಫ್ ದಿ ವೆಸಲ್. ಸಾರಿ, ವಾಲ್ಯೂಮ್ ಆಫ್ ದಿ ವಾಟರ್ ಅಲ್ಲ, ವಾಲ್ಯೂಮ್ ಆಫ್ ದಿ ವೆಸಲ್. ಇಲ್ಲಿ ಹುಡುಕಿ ಚೆಕ್ ಮಾಡಿ ಹೇಳಿರುವಂಥದ್ದು 345 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ. ಬಟ್ ವಿ ಗಾಟ್ ವಾಲ್ಯೂಮ್ ಈಸ್ 346.4676. ಸೊ ಈಸ್ ದಿ ಗರ್ಲ್ ರೈಟ್ ನಾವ್? ಶಿ ಈಸ್ ಕರೆಕ್ಟಾ? ಇಲ್ಲ, ಶಿ ಈಸ್ ರಾಂಗ್. ಓಕೆ, ಸೊ ಯು ಕ್ಯಾನ್ ರೈಟ್ ದರ್ ಫೋರ್ ದ ಗರ್ಲ್ ಈಸ್ ರಾಂಗ್. The girl is wrong. Volume of the vessel is 346.4676 ಸೆಂಟಿಮೀಟರ್ ಕ್ಯೂಬ್. ಅವಳು ಹೇಳಿರುವಂಥದ್ದು ಎಷ್ಟಿದೆ? 345 ಸೆಂಟಿಮೀಟರ್ ಕ್ಯೂಬ್ ಇದೆ ಅಂತ ಹೇಳಿ. ಬಟ್ ವಾಲ್ಯೂಮ್ ಆಫ್ ದಿ ವೆಸಲ್ ಇಸ್ 346.4676. ಹಾಗಾಗಿ ಆ ಹುಡುಗಿ ಹೇಳಿರುವಂತಹ ವಾಲ್ಯೂಮ್ ಸರಿಯಾದ ಮೆಷರ್ಮೆಂಟ್ ಅಲ್ಲ. ದಟ್ ಈಸ್ ದಿ ರಾಂಗ್ ಮೆಷರ್ಮೆಂಟ್. ಸೊ ಬೈ ಸಾಲ್ವಿಂಗ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದಿ ಸೊಲ್ಯೂಷನ್ ಫಾರ್ ದಿ ಎಕ್ಸಸೈಸ್ ಫ್ರಮ್ ದಿ ಚಾಪ್ಟರ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ನ ಎಕ್ಸಸೈಸ್ನ ಎಲ್ಲ ಕ್ವೆಶನನ್ನು ನಾವು ಸಾಲ್ವ್ ಮಾಡಿ ಆಯಿತು. ಎಸ್ಪೆಷಲಿ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿರುವಂಥದ್ದು ಕ್ವೆಶನ್ ನಂಬರ್ 5ಇಂದ ಕ್ವೆಶನ್ ನಂಬರ್ 8 ತನಕದ ಕ್ವೆಶನ್ಸ್. ಯಾವುದೇ ಡೌಟ್ ಇಲ್ಲ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಸ್ಟಿಲ್ ದರ್ ಆರ್ ಇಫ್ ಎನಿ ಡೌಟ್ಸ್, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸನ್ನು ಈ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿಯೂ ನಾನು ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ.
ಸೊ ಫೀಲ್ ಫ್ರೀ ಟು ಆಸ್ಕ್ ಎನಿ ಡೌಟ್ಸ್ ಇಫ್ ಯು ಹ್ಯಾವ್. ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಯಾರೆಲ್ಲ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾರೋ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೇಟೆಸ್ಟ್ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.